ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಮಶ್ರೂಮ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು, ಇದರಿಂದ ಏನೇನು ನಿಮಗೆ ಡಿಫಿಕಲ್ಟೀಸ್ ಇರುತ್ತೆ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಶ್ರೂಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅನ್ನೋದು ಯಾರಾದ್ರೂ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಮಶ್ರೂಮ್ ಬಿಸ್ನೆಸ್ ಒಂದು ಲೋ ಇನ್ವೆಸ್ಟ್ಮೆಂಟಲ್ಲೂ ಸ್ಟಾರ್ಟ್ ಮಾಡಿಸ್ಕೋಬೋದು ನಾವು. ಮೇಯ್ನಲ್ಲಿ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಏನಂದರೆ, ರಾ ಮೆಟೀರಿಯಲ್ಸ್ ಬಂದು PP ಕವರ್ಸು, ರಬ್ಬರ್ ಬ್ಯಾಂಡ್ ಆಮೇಲೆ ಕಾಟನ್ನು, ಹುಲ್ಲು, ಆಮೇಲೆ ಸೀಡ್ ಅಂದರೆ ಸ್ಪಾನು, ಇದು ಬೇಕಾಗುತ್ತೆ ಮೇಯ್ನಾಗಿ. ಇದೇನು ಜಾಸ್ತಿ ಅಷ್ಟು ನಿಮ್ಮ ಖರ್ಚೇನೂ ಆಗಲ್ಲ, ಈಸಿಯಾಗಿ ಆಗುತ್ತೆ. ಒಂದ್ಸರಿ ನೀವು ಇದೆಲ್ಲ ತಗೊಂಡು ಬಂದು ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಡಿಫಿಕಲ್ಟ್ ಏನೇನು ಇದ್ರೆ ಅಂತ ನಿಮಗೂ ಗೊತ್ತಾಗುತ್ತೆ. ಆಮೇಲೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೂ ನಿಮಗೊಂದು ಐಡಿಯಾ ಅಂತ ಬರುತ್ತೆ. ಇವಾಗ ಪೆಡಿಸ್ಟ್ರಾ ಬಗ್ಗೆ ಯಾರಿಗಾದರೂ ಬೇಕಾಗಿದ್ದರೆ, ಪೆಡಿಸ್ಟ್ರಾ ಅದೇ ಹುಲ್ಲು ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಕೆಳಕಂಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಪ್ಯಾನ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ಪ್ಯಾನ್ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ. ಆ ಸ್ಪ್ಯಾನ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ನಿಮಗೆ ಯಾರಿಗಾದ್ರೂ ಬೇಕಾಗಿದ್ರೇನು ಕೆಳಕಂಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಸ್ಪ್ಯಾನ್ ಡೀಟೇಲ್ಸ್ ಎಲ್ಲನೂ ನಿಮಗೂ ಕೊಡ್ತೀನಿ. ಈ ಬಿಸ್ನೆಸ್ನಲ್ಲಿ ಮಂತ್ಲಿ ಒಂದು ಚೆನ್ನಾಗಿ ಅಮೌಂಟೇ ನಮ್ಗೆ ಬರುತ್ತೆ. ಅಷ್ಟು ಬೇಜಾರು ಮಾಡ್ಕೊಂಡಷ್ಟು ಅಮೌಂಟ್ ಏನು ಬರಲ್ಲ. ಚೆನ್ನಾಗೇ ಇರುತ್ತೆ, ಪ್ರಾಫಿಟಲ್ಲ, ಏನು ತೊಂದರೆ ಇಲ್ಲ. ಯಾಕಂದರೆ ನಾನು ಇಷ್ಟು ದಿನದಿಂದ ಮನೇಲೇನು ಮಾಡ್ತಾಯಿದ್ದೀನಿ. ಇವಾಗ ಒಂದು ರೂಮ್ ತಗೊಂಡು ಅದರಲ್ಲಿನೂ ಸ್ಟಾರ್ಟ್ ಮಾಡಿ ಫಾರ್ಮ್ ಥರ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಏನಾದರೂ ಡೀಟೇಲ್ಸ್ ಏನಾದರೂ ಕ್ವೆಶನ್ಸ್ ಇದ್ರೇನು ಕೇಳಿ, ನಾನು ಹೇಳ್ತೀನಿ. ಮುಖ್ಯವಾಗಿ ಏನಂದರೆ, ಫಾರ್ಮ್ ಥರ ಮಾಡ್ತಾ ಇರೋದ್ರಿಂದ ನಾನು ಟ್ರೈನಿಂಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರೆಲ್ಲ ಟ್ರೈನಿಂಗಿಗೂ ಬರ್ಬೋದು. ಅಷ್ಟೇ ಅಂದ್ಕೊಂಡಿದ್ದೆ ಇವತ್ತಿನ ವಿಡಿಯೋ. ಯಾರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಬಾಯ್.